ಲಕ್ಷಾಂತರ ಜನರ ದುಗುಡ ದುಮ್ಮಾನ ಅನ್ನದಾತರ ಪೂಜೆಗೆ ಫಲ ಸಿಕ್ಕಿದೆ. ಟಿಬಿ ಡ್ಯಾಂನ 19ನೇ ಗೇಟ್ ಅಳವಡಿಕೆ ಕಾರ್ಯ ಸಕ್ಸಸ್ ಆಗಿದೆ. ಕಳೆದ 7 ದಿನಗಳಿಂದ ನದಿಗೆ ವ್ಯರ್ಥವಾಗಿ ಹರಿದು ಹೋಗ್ತಾ ಇದ್ದಂತಹ ನೀರು ನಿಂತಿದೆ. ಈಗ ಕನಯ್ಯ ಅಂಡ್ ಟೀಮ್ಗೆ ಅವರು ಮಾಡಿರುವಂತಹ ಕೆಲಸಕ್ಕೆ ಇಡೀ ಸರ್ಕಾರವೇ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದೆ. ಮಳೆ ಆಗ್ತಾ ಇದೆ. ಕನಿಷ್ಠ 65ರಿಂದ 70 ಸಾವಿರ ಕ್ಯೂಸೆಕ್ಸ್ ಇನ್ಫ್ಲೋ ಜಾಸ್ತಿ ಆಗಿದೆ. 35ಕ್ಕೆ ಹೆಚ್ಚು ಟಿಎಂಸಿ ನಮಗೆ ಈಗ ಲಾಸ್ ಆಗಿದೆ. ಭಗೀರಥ ಪ್ರಯತ್ನಕ್ಕೆ ಯಶಸ್ಸು. ಟಿಬಿ ಡ್ಯಾಂ ಸೇಫ್. ಕಿತ್ತೋದ ಕ್ರಸ್ಟ್ ಗೇಟ್ಗೆ ಎಲಿಮೆಂಟ್ ಗೇಟ್ ಫಿಕ್ಸ್. ಕೊನೆಗೂ ಕಲ್ಯಾಣ ಕರ್ನಾಟಕ ಭಾಗದ ರೈತರು ನಿಟ್ಟಿಸಿರು ಬಿಡುವಂತಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ರೈತರಲ್ಲಿರ್ತಕ್ಕಂಥ ಆತಂಕ ಕೊನೆಗೂ ದೂರ ಆಗಿದೆ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕಿತ್ತೋಗಿ ಕಳೆದ 1 ವಾರಗಳಿಂದ ನಿರಂತರ ಕಾರ್ಯಾಚರಣೆ ಮಾಡಿ ಈಗ ಅದು ಸಂಪೂರ್ಣವಾಗಿ ಯಶಸ್ವಿಗೊಂಡಿರ್ತಕ್ಕಂಥದ್ದು. ಕೋಟ್ಯಾಂತರ ಜನರ ಪ್ರಾರ್ಥನೆಗೆ ಕೊನೆಗೂ ಫಲ ಸಿಕ್ಕಿದೆ. ಕಳೆದ 8 ದಿನದಿಂದ ತುಂಗಭದ್ರಾ ಜಲಾಶಯದಲ್ಲಿ ಎದುರಾಗಿದ್ದ ಆತಂಕದ ಕಾರ್ಮೋಡ ನಿಧಾನಕ್ಕೆ ದೂರ ಸರಿಯುತ್ತಿದೆ. ಸತತ ಪರಿಶ್ರಮ, ನಿರಂತರ ಕಾರ್ಯಾಚರಣೆಯ ಬಳಿಕ ಟಿಬಿ ಡ್ಯಾಂ 19ನೇ ಗೇಟ್ಗೆ ಟಾಪ್ ಲಾಗ್ ಅಳವಡಿಕೆ ಕಾರ್ಯ ಯಶಸ್ವಿಯಾಗಿದೆ. ಇದರಿಂದ ಎಲ್ಲರ ಮುಖದಲ್ಲಿ ಸಂತಸ ಮನೆ ಮಾಡಿದೆ. ಕಿತ್ತೋದ ಟಿಬಿ ಡ್ಯಾಂ 19ರ ಗೇಟ್ ಕೂರಿಸಲು ಹೈದರಾಬಾದ್ ಮೂಲದ ಕನ್ನಯ್ಯ ಅಂಡ್ ಟೀಮ್ ಹಗಲು ರಾತ್ರಿ ಎನ್ನದೆ ಆಪರೇಷನ್ ನಡೆಸಿತ್ತು. ಹೇಗಾದ್ರೂ ಮಾಡಿ ರೈತರಿಗೆ ಜೀವನಾಡಿಯಾಗಿರೋ ತುಂಗಭದ್ರಾ ಜಲಾಶಯದ ನೀರು ಉಳಿಸಬೇಕಂತ ಹಠ ಹಿಡಿದಿದ್ರು. ಈಗ ಎಲಿಮೆಂಟ್ ಗೇಟ್ಗಳನ್ನ ಫಿಕ್ಸ್ ಮಾಡುವಲ್ಲಿ ಕನ್ನಯ್ಯ ಅಂಡ್ ಟೀಮ್ ಯಶಸ್ವಿಯಾಗಿದೆ. ಜಲಾಶಯದಿಂದ ಹರಿದು ಹೋಗ್ತಿದ್ದ ನೀರಿನ ಪ್ರಮಾಣ ಇದರಿಂದ ಕಡಿಮೆಯಾಗಿದೆ. ನಾವು ಎಷ್ಟು ಪರ್ಫೆಕ್ಟ್ ಡಿಸೈನ್ ಕೊಟ್ಟಿದ್ವಿ ಅಂದರೆ ಆ ಎಲಿಮೆಂಟ್ ಆಟೋಮೆಟಿಕ್ ಸ್ಲಿಂಗ್ ಮಾಡಿದರೆ ಪರ್ಫೆಕ್ಟ್. ಈ ಟೇಬಲ್ ಇದ್ರೆ ಟೇಬಲ್ ಪ್ಯಾರಲೆಲ್ಲ ಬಂತು. ಆಮೇಲೆ ಮಾಡಿ ಎಲಿಮೆಂಟ್ ವೆಯ್ಟ್ 15, 2 ಟನ್ನು 2 ಕೇನ್ ಇಟ್ಟಿದ್ವಿ. ವಾಟರ್ ಫುಲ್ಲಿಂಗ್ನಲ್ಲಿ 30 ಟನ್ ಬಂದಿದೆ. ಎಲ್ಲರೂ ಬೈದರು. ನಾ ಕ್ಯಾಲ್ಕುಲೇಟ್ ಮಾಡೋದು ಕರೆಕ್ಟ್ ಮ್ಯಾಚ್ ಆಗ್ತು. ರಭಸವಾಗಿ ಹರಿಯುವ ನೀರಿನಲ್ಲಿ ಗೇಟ್ ಅಳವಡಿಸುವ ಕಾರ್ಯ ಸಖತ್ ಸವಾಲಾಗಿತ್ತು. ಈ ಸವಾಲಿನ ಮಧ್ಯೆ ಬೃಹತ್ ಕ್ರೇನ್ಗಳ ಸಹಾಯದಿಂದ ಟಿಬಿ ಡ್ಯಾಂ 19ನೇ ಗೇಟ್ ಅಳವಡಿಕೆ ಮಾಡಲಾಗಿದೆ. ನೀರು ಸದ್ಯಕ್ಕೆ ಸ್ಟಾಪೇಜ್ ಆಗಿದೆ. ಸೊ ಮುಂದಕ್ಕೆ ಬಹುಶಃ ಮುಂದಕ್ಕೆ ಅದಕ್ಕೆ ಏನು ಬೇಕೋ ಬೇರೆ ಬೇರೆ ಸೇಫ್ಟಿನೆಲ್ಲ ನಮ್ಮ ಮುಂದಕ್ಕೆ ತೆಗೆದುಕೊಂಡು ಹೋಗ್ತೀವಿ. 24 ಅವರ್ಸ್ ವರ್ಕ್ ಮಾಡಿ ಇದನ್ನು ರೆಸ್ಟೋರ್ ಮಾಡಿ ಒಂದು ರಾಜ್ಯಕ್ಕೆ ಒಂದು ದೊಡ್ಡ ಗೌರವ. ಆ ಡೇಂಜರ್ ಏನಿತ್ತು, ನೀರು ಹೋಗ್ತಾ ಇದ್ದಿದ್ದು ಅದೆಲ್ಲ ಕೂಡ ಇವತ್ತು ನಿಂತಿದೆ. ರೈತರು ಯಾವುದೇ ಆತಂಕ ಪಡೋದ ಅವಶ್ಯಕತೆ ಇಲ್ಲ. ನಾವು ನಿಶ್ಚಿತವಾಗಲೂ ರೈತರ ಪರ ಇದ್ದೀವಿ. ರೈತರಿಗೆ ಶಕ್ತಿ ಮೀರಿ ನೀರು ಹರಿಯುವ ನೀರಿನೊಳಗೆ ಗೇಟ್ ಕುಂದಿಸಿದ್ದು ನನಗನ್ಸಿದ ಮಟ್ಟಿಗೆ ಇತಿಹಾಸದಾಗ ಮೊಟ್ಟ ಮೊದಲನೇ ಒಂದು ಚಾಲೆಂಜ್ ಇದು. ಆ ಚಾಲೆಂಜನ್ನು ಸಕ್ಸಸ್ ಆಗಿದ್ವಿ. ನೀರೆಲ್ಲ ಪೋಲಾಯ್ತು. ಬೆಳೆ ಕಥೆ ಏನು ಅಂತ ತಲೆ ಮೇಲೆ ಕೈ ಹೊತ್ತಿದ್ದ ರೈತನಿಗೆ ಹವಾಮಾನ ಇಲಾಖೆ ತಜ್ಞರು ಸಂತಸದ ಸುದ್ದಿ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಉತ್ತಮ ಮಳೆಯಾಗುತ್ತೆ ಎಂದಿರೋ ಪರಿಣಿತರ ಆಶ್ವಾಸನೆಯಿಂದ ಜಲಾಶಯ ಮತ್ತೊಮ್ಮೆ ಭರ್ತಿ ಆಗುವ ಭರವಸೆ ದುಪ್ಪಟ್ಟಾಗಿದೆ. ಇದೇ ನಿಜವಾಗಲಿ ಅನ್ನೋದು ಎಲ್ಲರ ಆಶಯ. ಬಸವರಾಜ್ ಹರನಹಳ್ಳಿ, ನ್ಯೂಸ್ 18, ಬಳ್ಳಾರಿ. ಈಗ ರಾಜ್ಯ ಹಾಗೂ ದೇಶದ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳ ನಂಬರ್ ಅದಲು ಬದಲಾಗುವ ಸಾಧ್ಯತೆ ಇದೆ. ಎಫ್ಐಆರ್ನಲ್ಲಿ ಕೊನೆ ಸ್ಥಾನದಲ್ಲಿದ್ದವರಿಗೆ ಶಾಕ್ ಆದಿದ್ದು ಇವರನ್ನ 4-5ನೇ ಆರೋಪಿಗಳಾಗಿ ಮಾಡುವ ಸಾಧ್ಯತೆ ಇದೆ. ಕೊಪ್ಪಳದಲ್ಲಿ ಭಾರೀ ಮಳೆಯಾಗಿದೆ. ಕುಷ್ಟಗಿ ತಾಲೂಕಿನ ಟೆಂಗುಂಟಿ ಗ್ರಾಮ ಸಂಪೂರ್ಣವಾಗಿ ಜಲಾವೃತವಾಗಿದ್ದು ಮನೆಗಳು, ಅಂಗನವಾಡಿ, ದೇವಸ್ಥಾನ ಮುಳುಗಡೆಯಾಗಿ ಜನ ಪರದಾಡ್ತಿದ್ದಾರೆ. ಮಳೆ ಹಾನಿ ಪ್ರದೇಶಕ್ಕೆ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ತಡವಾಗಿ ಭೇಟಿ ಕೊಟ್ಟಿದ್ದಕ್ಕೆ ಜನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸಾವರ್ಣಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ನನ್ನನ್ನು ಪ್ರಶ್ನಿಸಲು ನೀವ್ಯಾರು ಅಂತ ಸಾರ್ವಜನಿಕರಿಗೆ ಎಂಎಲ್ಎ ಆವಾಜ್ ಹಾಕಿದ್ದಾರಂತೆ. ಹಿಮಾಚಲ ಪ್ರದೇಶದಲ್ಲಿ ಮೇಘ ಸ್ಫೋಟದಿಂದ ಉಂಟಾದ ಪ್ರವಾಹಕ್ಕೆ ಸಿಲುಕಿ ಮೃತಪಟ್ಟವರ ಸಂಖ್ಯೆ 32ಕ್ಕೆ ಏರಿಕೆಯಾಗಿದೆ. 23 ಮಂದಿ ಇನ್ನೂ ಕೂಡ ಪತ್ತೆಯಾಗಿಲ್ಲ. ಕಲ್ಲು, ಮಂಡಿ, ಶಿಮ್ಲಾ ಜಿಲ್ಲೆಗಳಲ್ಲಿ ಮೇಘ ಸ್ಫೋಟವಾಗಿದ್ದು ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.